ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗ್ತಿದ್ದೀವಿ ನಾವೀಗ? ಮನೆ ದೇವ್ರಿಗೆ ಹೋಗಿ ಆ, ಪತ್ರಿಕೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಓಕೆ ಊರಿಗೆ. ಓಕೆ ಇವತ್ತು ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಪತ್ರಿಕೆನ ಇನ್ವಿಟೇಷನ್ ಮನೆ ದೇವ್ರಿಗೆ ಅಲ್ಲಿಂದ ಊರಿಗೆ ಹೋಗ್ತಾ ಇದ್ದೀವಿ, ನನ್ನ ಹಸ್ಬೆಂಡ್ ಊರಿಗೆ. ಸೊ ಬನ್ನಿ ಅಲ್ಲಿ ಹೇಗಿರುತ್ತೆ ಊರು ಅಂತ ತೋರಿಸ್ತೀನಿ. ಇವಾಗ ಬೈಕಲ್ಲಿ ಹೋಗಿ ಆಮೇಲೆ ಕಾರಲ್ಲಿ ಹೋಗೋಣ. ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾವು ಒಂದು ಬೈಕಿಂದ ನಮ್ಮ ಚಿಕ್ಕತ್ತೆ ಮನೆ ಹತ್ರ ಹೋಗಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ನಮ್ಮ ಕಾರನ್ನ. ನಮ್ಮ ಮನೆ ಹತ್ರ ಪಾರ್ಕಿಂಗ್ ಇಲ್ಲ, ಹಾಗಾಗಿ ಇನ್ನೇನು ಬಂದ್ವಿ. ನಮ್ಮ ಚಿಕ್ಕತ್ತೆ ಮನೆ ತೋರಿಸ್ತೀನಿ ರೀ ನಿಮಗೆ. ಅಲ್ಲಿ ನೋಡಿ, ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿ ತೋರಣ ಹಾಕಿದೆಯಲ್ಲ, ಅದು ನಮ್ಮ ಚಿಕ್ಕತ್ತೆ ಮನೆ. ಟೈಮ್ ಬಂದು ಆಲ್ಮೋಸ್ಟ್ 7:30 ಮಲಗಿರ್ತಾರೆ ಅನಿಸುತ್ತೆ. ಕಾರ್ ತಗೋತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಆದರೂ ನೀಟಾಗಿ ವಾಶ್ ಮಾಡ್ಕೋತಾರೆ. ನಾವು ಕಾರ್ ಕವರ್ ಕೂಡ ಹಾಕಿದ್ವಿ, ಆದ್ರೂ ತುಂಬ ಗಲೀಜಾಗಿದೆ. ಇನ್ನೂ ಮಾಡೋಕ್ಕಾಗಲ್ಲ. ಬರ್ಬೋದಾ ಕೆಳಗಡೆ? ಸೊ ಇವಾಗ ಹೋಗ್ತಾ ಇದ್ದೀವಿ, ಕಾರ್ ಓಡಿಸ್ತಾ ಇದೆ. ಸೊ ಇಲ್ಲಿಂದ ನಮ್ಮ ಅತ್ತೆ ಜಾಯಿನ್ ಆಗ್ತಾರೆ. ನಮ್ಮ ಅತ್ತೆ ಜಾಯಿನ್ ಆದಮೇಲೆ ಅವ್ರ ಜೊತೆ ಹೋಗೋದು. ಫಸ್ಟ್ ನಾವು ಮನೆದವ್ರಿಗೆ ಹೋಗಿ ಆಮೇಲೆ ಊರಿಗೆ ಹೋಗೋದು. ನೋಡೋಣ, ಅಲ್ಲಿ ಯಾರನ್ನ ಫೋರ್ಸ್ ಮಾಡಕ್ಕೆ ಹೋಗಲ್ಲ ವಿಡಿಯೋದಲ್ಲಿ ಬನ್ನಿ ಅಂತ. ಊರನ್ನ ತೋರಿಸ್ಬೇಕು ನಾನು ನಿಮಗೆ ಅಂತ ಈ ಒಂದು ವ್ಲಾಗನ್ನ ಶುರು ಮಾಡಿದ್ದೀನಿ. ಓಕೆ, ಊರಲ್ಲಿ ಸಿಗುವ. ಪುರಕ್ಕೆ ಹೋಗುವಾಗ ನೈಸ್ ರೋಡ್ ಆದಮೇಲೆ ದಯಾನಂದ ಸಾಗರ್ ಯೂನಿವರ್ಸಿಟಿ, ಇದು ಐ ಥಿಂಕ್ ಇದು ರೀಸೆಂಟಾಗಿ ಓಪನ್ ಆಗಿರೋದು ಅನಿಸುತ್ತೆ. ಇದು ಬಂದು ಊರಿಗೆ ಮನೆ ದೇವ್ರಿಗೆ ಹೋಗೋ ರೋಡ್ ಇದು. ಆ್ಯಕ್ಚುಲಿ ಊರು ಬಂದು ಕನಕಪುರ ತಾಲೂಕು, ಕೋಟೆಕೊಪ್ಪ ಹೋಬಳಿ, ಉಯ್ಯಂಬಳ್ಳಿ ಗ್ರಾಮ ನಮ್ಮ ಯಜಮಾನ್ರ ಊರು. ಅಲ್ಲೇ ಕನಕಪುರದಿಂದ ನೆಕ್ಸ್ಟ್ ಕೋಡಿಹಳ್ಳಿ ಅಂತ ಬರುತ್ತೆ. ಅದನ್ನು ನೆಕ್ಸ್ಟು ಒಂದು ಡಿವಿಯೇಷನ್ ತೊಗೊಂಡ್ರೆ ಒರಳುಗಲ್ಲು ಅಂತ ಊರಲ್ಲಿರೋದು ನಮ್ಮ ಮನೆ ದೇವರು. ಮನೆ ದೇವರು ಬಂದು ಕೆಂಪಮ್ಮ ಕೆಂಪಯ್ಯ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟು ಇವಾಗ ಅಲ್ಲಿಂದ ಊರಿಗೆ ಹೋಗ್ತಾ ಇದ್ದೀವಿ. ಊರಿಂದ ಯಾಕೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಜಾಗ, ಬಟ್ ಬಿಸಿಲು ಮಾತ್ರ ತುಂಬ ಇತ್ತು. ಜೊತೆಗೆ ಇಲ್ಲಿ ವೀವ್ಸ್ ಚೆನ್ನಾಗಿದೆ. ವೀವ್ ಅಂತಂದರೆ ಜಾಸ್ತಿ ನಮಗೆ ಮೌಂಟೇನ್ ವೀವ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೆಟ್ಟಗಳು ಚೆನ್ನಾಗಿ ಕಾಣಿಸುತ್ತೆ. ನೀವು ಅಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು. ತುಂಬ ಆ ಬೆಟ್ಟದ ತಪ್ಪಲಲ್ಲೇ ನಮ್ಮ ಮನೆಯವರ ಊರಿರೋದು, ನಮ್ಮ ಯಜಮಾನ್ರ ಊರಿರೋದು. ಆ ಊರಿಗೆ ತಲುಪಿದ ಮೇಲೆ ಫಸ್ಟು ನಾವು ಹೋಗಿದ್ದು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ದೇವಸ್ಥಾನ ಅಂದರೆ ಇದು ನಮ್ಮ ಕಲ್ಕ್ವಾರೆ, ಇದು ಮೈನಿಂಗ್ ನಡೆಯೋ ಜಾಗ ಇದು. ಇಲ್ಲಿ ಕೋರೆ ಮುನಿಯಪ್ಪ ಅಂತ ಒಂದು ಪುಟ್ಟದಾಗಿ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ನಾವು ಬಂದಾಗ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಊರುಗಳಿಗೆ ಹೋಗ್ತೀವಿ, ಒಳಗಡೆ ಹೋಗ್ತೀವಿ.
ಇದೇನು ನಾನು ಕ್ಯಾಪ್ಚರ್ ಮಾಡಿದ್ದೀನಲ್ಲ, ಇದು ಕಲ್ಕ್ವಾರೆ ಜಾಗ. ಇದು ನಮ್ಮದೇ ಜಾಗ. ಐ ಥಿಂಕ್ ಇದು 6.5 6.75 ಎಕರೆ ಇರ್ಬೋದು ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇದು ಜಾಗದ್ದು ಎಷ್ಟಿದೆ ಅಂತ ಗೊತ್ತಿಲ್ಲ. ಇದು ಇವಾಗ ಸೇಲಿಗೆ ಇಟ್ಟಿದ್ದಾರೆ. ಸೊ ಅದಕ್ಕಾಗಿ ಕಲ್ಕ್ವಾರೆ ಏನು ಕಲ್ಲನ್ನು ಗ್ರಾನೈಟ್ನ ತೆಗೆಯೋದನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಕ್ಯಾಪ್ಚರ್ ಮಾಡುವಾಗ ನಂಗೆ ತುಂಬ ಭಯ ಆಗ್ತಾಯಿತ್ತು, ಲೈಕಲ್ಲಿ ಎಲ್ಲಿ ಜಾರು ಬಿಡುತ್ತೋ ಕಾಲು ಅಂತ. ಬಿಕಾಸ್ ಜಾಗನೂ ಹಾಗೇ ಇದೆ, ಸ್ಕೇರಿಯಾಗಿದೆ ಜಾಗ. ಆಮೇಲೆ ಇಲ್ಲಿ ಜಾಸ್ತಿ ಹುಲಿಗಳು ಬರುತ್ತೆ ಅನ್ನೋದು ಒಂದಿದೆ. ಸೊ ಅಲ್ಲಿಗೆ ಇಬ್ಬಿಬ್ಬರೇ 3 ಜನ ಹೋಗೋದಕ್ಕೆ ತುಂಬ ಭಯ. ಬಟ್ ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಇದ್ವಿ ಹೋಗುವಾಗ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಬೆಟ್ಟದ ವ್ಯೂ ನೀವು ಎಷ್ಟು ಚೆನ್ನಾಗಿದೆ. ಸುತ್ತಲೂ ಬೆಟ್ಟ ಕಾಣಿಸುತ್ತೆ. ಹಾಗಾಗಿ ಇವಾಗ ಅಲ್ಲಿ ಏನು ಕೆಳಗಡೆ ನೀರು ನೋಡ್ತಿರೋದು ಕೆರೆ ಅಲ್ಲ, ಅಲ್ಲೆಲ್ಲ ಕಲ್ಲುಗಳನ್ನ ತೆಗೆದು ಹಳ್ಳ ಆಗಿರುತ್ತಲ್ವ, ಆ ಹಳ್ಳಕ್ಕೆ ಆ ಥರ ನೀರು ತುಂಬಿಕೊಂಡಿರೋದು. ಅಲ್ಲಿಂದ ಮೇಲ್ಗಡೆ ಬಂದರೆ ಕೋರೆ ಮುನಿಯಪ್ಪ ಅಂತ ಕರಿತೀವಿ ನಾವು. ಅಲ್ಲಿಗೆ ನಾವು ಪೂಜೆ ಮಾಡಿ ಪತ್ರಿಕೆ ಇಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಅಲ್ಲಿಗೆ ಪೂಜೆ ಮಾಡ್ತೀವಿ ನಾವು ಯಾವಾಗಲೂ. ಯೂಶ್ವಲಿ ಹೋದಾಗ ಏನಾದರೂ ಹರಕೆಗಳಿದ್ರೆ ತೀರಿಸ್ತೀವಿ, ಅಥವಾ ಈ ಥರ ಪತ್ರಿಕೆ ತಂದಾಗ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದಾದರೂ ನನ್ನ ಹಸ್ಬೆಂಡ್ ಇನ್ನೊಂದು ಸಲ ನಿಂಗೆ ನೀಟಾಗಿ ಏರಿಯಾನ ಕ್ಯಾಪ್ಚರ್ ಮಾಡಿಕೊಡ್ತೀನಿ ಕೊಡು ಅಂತ. ನೀಟಾಗಿ ಆ ಬೆಟ್ಟದ ವ್ಯೂ ಆಗಿರ್ಬೋದು. ಅಲ್ಲಿ ನಾನು ಬರೀ ಇಲ್ಲಿಂದ ಮಾತ್ರ ಸ್ವಲ್ಪ ಹಿಂದೆಯಿಂದ ತೊಗೊಂಡಿದ್ದೆ ವ್ಯೂನ. ಅವರು ಪೂರ್ತಿ ಮುಂದೆ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಕಟ್ಟಾಗಿರೋ ಥರ ಕಾಣಿಸಿದೆ ನೋಡಿ, ಸ್ಕ್ರೇಪ್ ಆಗಿರೋ ಥರ ಅಲ್ಲಿ ಲಾಸ್ಟಲ್ಲಿ ಅದೆಲ್ಲ ಗ್ರಾನೈಟ್ಸು. ಅದನ್ನು ಕಟ್ ಮಾಡಿ ಹಾಲೋ ಬ್ಲಾಕ್ಸ್ ಥರ, ದೊಡ್ಡ ಬ್ಲಾಕ್ಸ್ ಥರ ಕ್ಯಾರಿ ಮಾಡ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಿ, ಲೈಕ್ ಇಟಲಿ, ಫ್ರಾನ್ಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಇವಾಗ ನೆಕ್ಸ್ಟು ಇದು ನಮ್ಮ ಭಾವನ ಮನೆ. ಅಂದರೆ ಆ್ಯಕ್ಚುಲಿ ನಮ್ಮ ಯಜಮಾನ್ರು ಅಪ್ಪ ಅಂದರೆ ನಮ್ಮ ಮಾವ 7 ಜನ ಮಕ್ಕಳಂತೆ. ಫಸ್ಟು ದೊಡ್ಡಪ್ಪ ಇದ್ದಾರಲ್ಲ, ಅವ್ರ ಮಗನ ಮನೆ ಇದು. ಅಂದರೆ ನಮ್ಮ ಭಾವನ ಮನೆ. ಅವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೇಷ್ಮೆ ಕೃಷಿ ಚೆನ್ನಾಗಿ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರ ಮನೆ ತುಂಬ ದೊಡ್ಡದಾಗಿದೆ. ಆ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 3/4 ಭಾಗದ ಮನೆಯೇ ಇವರು ಇದಕ್ಕೆ ಕೃಷಿಗೆ ಅಂತ ಅಳವಡಿಸ್ಕೊಂಡಿದ್ದಾರೆ. ತುಂಬ ದೊಡ್ಡ ಏರಿಯಾ ಇದು. ಆ ಥರ ಒಂದು ಪ್ಲೇಸ್ಮೆಂಟ್ ಥರ ಮಾಡಿ ಅದಕ್ಕೆ ಇದೆಲ್ಲ ಮಲ್ಬೆರಿ ಲೀವ್ಸ್, ನಾವು ಮಲ್ಬೆರಿ ಲೀವ್ಸ್ ಅಂತ ಹೇಳ್ತೀವಿ. ಆ ಮಲ್ಬೆರಿ ಲೀವ್ಸ್ನ ಅದು ತಿನ್ನೋದಕ್ಕೆ ಅಂತ ಊಟದ ಥರ ಹಾಕಿರ್ತಾರೆ. ಇದು ಈ ಒಂದು ಸ್ಟೇಜ್ ಬಂದು ನಾವು 23rd ಲಾರ್ವಲ್ ಸ್ಟೇಜ್ ಅಂತ ಕರಿತೀವಿ. ಇದು ಲಾರ್ವಲ್ ಸ್ಟೇಜಲ್ಲಿದೆ. ಪ್ಯೂಪಾ ಆದಮೇಲೆ ಲಾರ್ವಲ್ ಸ್ಟೇಜಲ್ಲಿರುತ್ತೆ. ಇದು ಯೆಲ್ಲೋಯಿಶ್ ವೈಟ್ ಆಗುತ್ತಂತೆ. ಆ ಯೆಲ್ಲೋಯಿಶ್ ವೈಟ್ ಆದಾಗ ಅದನ್ನು ಸೆಪ್ರೇಟ್ ಮಾಡಿ ಈ ರೌಂಡ್ಗೆ ಚಾವಣಿ ಅಂತ ಕರಿತೀವೋ ಏನೋ ಗೊತ್ತಿಲ್ಲ. ಐ ಆಮ್ ಸಾರಿ, ನನಗೆ ಅದು ಗೊತ್ತಿಲ್ಲ. ಅದು ನನ್ನ ಭಾವನ ನಾನು ಕೇಳಿಲ್ಲ, ಮರ್ತೋದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅವ್ರ ಹತ್ರ ಫುಲ್ ಪ್ರೋಸೆಸಿಂಗ್ ಅವ್ರ ಹತ್ರ ಹೇಳಿಸ್ತೀನಿ. ಇದು ನಾನು ಹೇಳಿದ್ದು. ಇಲ್ಲಿಗೆ ಪ್ಲೇಸ್ ಮಾಡ್ತಾರಂತೆ. ಪ್ಲೇಸ್ ಮಾಡಿದ್ರೆ ಅದು ನೆಕ್ಸ್ಟು ಗೂಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಡುತ್ತೆ. ಸೊ ಅಲ್ಲಿ ನೀವು ಕೆಳಗಡೆ ನೋಡ್ಬೋದು, ಎಷ್ಟೊಂದು ಕೆಳಗಡೆ ಕಾಣಿಸ್ತಾ ಇದೆ. ನೋಡಿ ಯೆಲ್ಲೋಯಿಶ್ ವೈಟ್ ಕಲರ್ ಆಗಿದೆಯಲ್ಲ, ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಅದನ್ನು ನೋಡಿ ವೈಟ್ ಕಲರ್ನ ಸೆಪ್ರೇಟ್ ಮಾಡಿ, ಯೆಲ್ಲೋಯಿಶ್ ಆ ಕಡೆ ಇದೆ ನೋಡಿ, ಯೆಲ್ಲೋಯಿಶ್ ವೈಟ್ ಕಲರ್, ಅದನ್ನು ಇದಕ್ಕೊಳಗಡೆ ಹಾಕಿ ನೆಕ್ಸ್ಟ್ ಪ್ರೋಸೆಸಿಂಗನ್ನು ಮಾಡ್ತಾರೆ. ಸೊ ಅಲ್ಲೆಲ್ಲ ಪತ್ರಿಕೆಗಳೆಲ್ಲ ಎಲ್ಲರ ಮನೆಗೂ ಕೊಟ್ಟಾದಮೇಲೆ ಅಲ್ಲಿ ಯಾರನ್ನೂ ಕ್ಯಾಪ್ಚರ್ ಮಾಡಲಿಲ್ಲ. ಲೈಕ್ ಸಡನ್ನಾಗಿ ಹೋಗಿ ವೀಡಿಯೋಗೆ ಬನ್ನಿ ಅಂತಂದರೆ ಅವ್ರಿಗೊಂದು ಸ್ವಲ್ಪ ಮುಜುಗರ ಫೀಲ್ ಆಗ್ಬೋದು. ಅದಕ್ಕೆ ನಾನು ಯಾರನ್ನೂ ಫೋರ್ಸ್ ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಅಂತ. ಅಲ್ಲಿಂದ ನೆಕ್ಸ್ಟು ಅವ್ರ ಅಕ್ಕಂದ್ರ ಮನೆಗೆ ಹೋದ್ವಿ. ಇದು ಅವ್ರ ಇನ್ನೊಬ್ಬರು ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಮನೆ ವ್ಯೂ, ಅಲ್ಲಿ ಬೆಟ್ಟದ ತಪ್ಪಲಲ್ಲೇ ಮನೆಗಳಿರೋದು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಅವ್ರ ಅಕ್ಕನ ಮನೆಗೆ ಹೋದ್ವಿ. ಅಲ್ಲಿ ಕೋಳಿ ಫಾರ್ಮ್ಸ್ ಮಾಡಿದ್ದಾರೆ ಈ ಥರ. ಆ ಕೋಳಿ ಫಾರ್ಮ್ ತುಂಬ ಚೆನ್ನಾಗಿದೆ. ಸೊ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿಂದ ಬೇರೆ ಬೇರೆ ಕಡೆ ಇನ್ವಿಟೇಷನ್ಸನ್ನು ಕೊಟ್ಟು ಮನೆಗೆ ವಾಪಸ್ಸಾದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.